ಕೃತಕ ಬುದ್ಧಿಮತ್ತೆ ಅಂದ್ರೆ AI. ಈಗಿದು ಬರೀ ಒಂದು ಟೆಕ್ನಾಲಜಿ ಪದ ಅಲ್ಲ ಅಲ್ವಾ, ಇದು ನಮ್ಮ ಜೀವನದೊಳಗೆ ಬಂದಾಗಿದೆ. ನಾವು ಕೆಲಸ ಮಾಡೋ ರೀತಿ, ನಾವು ಯೋಚನೆ ಮಾಡೋ ರೀತಿ ಎಲ್ಲವನ್ನೂ ಇದು ಬದಲಾಯಿಸ್ತಾ ಇದೆ. ಸರಿ, ಈ ದೊಡ್ಡ ಬದಲಾವಣೆಯನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಇಲ್ಲೊಂದು ಮುಖ್ಯವಾದ ಯೋಚನೆ ಇದೆ. ಎಐಯನ್ನ ನಮ್ಮ ಎದುರಾಳಿ, ನಮ್ಮ ಪ್ರತಿಸ್ಪರ್ಧಿ ಅಂತ ನೋಡೋ ಬದಲು ಅದನ್ನ ನಮ್ಮ ಜೊತೆಗಾರ, ಒಬ್ಬ ಪವರ್ಫುಲ್ ಪಾರ್ಟ್ನರ್ ಅಂತ ನೋಡಿದ್ರೆ ಹೇಗಿರುತ್ತೆ? ಹೌದು, ಇದೇ ಅಲ್ವಾ ಅತಿ ದೊಡ್ಡ ಪ್ರಶ್ನೆ. ಈ ಹೊಸ ಇಷ್ಟು ಶಕ್ತಿಶಾಲಿ ಪಾರ್ಟ್ನರ್ ಜೊತೆ ನಾವು ಕೆಲಸ ಮಾಡೋದು ಹೇಗೆ? ಇದಕ್ಕಿರೋ ರೂಲ್ಸ್ ಆದ್ರೂ ಏನು? ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ಮೊದಲು ನಮ್ಮ ಮೈಂಡ್ಸೆಟ್ ಬದಲಾಗಬೇಕು. ಇದು ಮನುಷ್ಯನ ಜಾಗವನ್ನ ಕಿತ್ಕೊಳ್ಳೋ ಟೆಕ್ನಾಲಜಿ ಕತೆ ಅಲ್ಲ. ಇದು ಮನುಷ್ಯ ಮತ್ತು ಮೆಷಿನ್ ಒಟ್ಟಿಗೆ ಕೆಲಸ ಮಾಡೋ ಒಂದು ಹೊಸ ಚಾಪ್ಟರ್. ಸರಿ, ಹಾಗಾದ್ರೆ ಇದರ ರೂಲ್ಸ್ ಏನು ಅಂತ ನೋಡೋಣ ಬನ್ನಿ. ಆದ್ರೆ ಒಂದು ನಿಮಿಷ, ಈ ಪಾರ್ಟ್ನರ್ಶಿಪ್ ಎಲ್ಲರಿಗೂ ಒಂದೇ ಥರ ಇರಲ್ಲ. AI ಅಂದ್ರೆ ಅದೊಂದು ಎರಡು ಅಲಗಿನ ಕತ್ತಿ ಇದ್ದ ಹಾಗೆ. ಕೆಲವು ಫೀಲ್ಡ್ಗಳಿಗೆ ಇದೊಂದು ದೊಡ್ಡ ವರದಾನ, ಆದ್ರೆ ಇನ್ನು ಕೆಲವಕ್ಕೆ ತುಂಬಾನೇ ದೊಡ್ಡ ಸವಾಲ್ಗಳನ್ನು ತರುತ್ತೆ. ಬನ್ನಿ, ಇದರ ಎರಡು ಮುಖಗಳನ್ನ ಕೆಲವು ಉದಾಹರಣೆಗಳ ಜೊತೆ ನೋಡೋಣ. ಉದಾಹರಣೆಗೆ ಹೆಲ್ತ್ ಕೇರ್ ತಗೊಳ್ಳೋಣ. ಒಂದ್ ಕಡೆ ಡಾಕ್ಟರ್ ಕಣ್ಣಿಗೂ ಕಾಣದ ಕ್ಯಾನ್ಸರ್ ಸೆಲ್ಸ್ಗಳನ್ನ AI ಪತ್ತೆ ಮಾಡುತ್ತೆ. ಅಂದ್ರೆ ಇದು ಅಕ್ಷರಶಃ ಜೀವ ಉಳಿಸೋ ಟೆಕ್ನಾಲಜಿ. ಆದ್ರೆ ಇನ್ನೊಂದು ಕಡೆ ಯೋಚನೆ ಮಾಡಿ, ಎಲ್ಲದಕ್ಕೂ ಮೆಷಿನ್ ಮೇಲೆ ಡಿಪೆಂಡ್ ಆದರೆ ಡಾಕ್ಟರ್ ಮತ್ತು ಪೇಷಂಟ್ ನಡುವೆ ಇರೋ ಆ ಒಂದು ನಂಬಿಕೆ, ಆ ಹ್ಯೂಮನ್ ಟಚ್, ಅದು ಕಳೆದು ಹೋಗೋ ರಿಸ್ಕ್ ಇಲ್ವಾ? ಸೇಮ್ ಕನ್ಫ್ಯೂಷನ್ ಕಾನೂನು ಕ್ಷೇತ್ರದಲ್ಲೂ ಇದೆ. ವಕೀಲರು ವಾರಗಟ್ಟಲೆ ಮಾಡೋ ರಿಸರ್ಚ್ ಅನ್ನ AI ಕೆಲವೇ ನಿಮಿಷಗಳಲ್ಲಿ ಮುಗಿಸ್ಬಿಡುತ್ತೆ. ಇದರಿಂದ ಕೇಸ್ ಬೇಗ ಮುಂದೆ ಹೋಗುತ್ತೆ, ಹೌದು. ಆದರೆ ನ್ಯಾಯ, ನೀತಿ ಇಂಥ ಸೂಕ್ಷ್ಮ ವಿಷಯಗಳಲ್ಲಿ ಫೈನಲ್ ಡಿಸಿಷನ್ ತಗೊಳ್ಳೋ ಜವಾಬ್ದಾರಿಯನ್ನ ಒಂದು ಮಿಷಿನ್ಗೆ ಕೊಡೋಕ್ಕಾಗತ್ತಾ? ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಇನ್ನು ಫಿನಾನ್ಸ್ ಜಗತ್ತಿಗೆ ಬಂದ್ರೆ ಇದರ ಇಂಪ್ಯಾಕ್ಟ್ ಇನ್ನೂ ದೊಡ್ಡದು. ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ಗಳನ್ನು ಒಂದೇ ಸೆಕೆಂಡ್ನಲ್ಲಿ ಅನಲೈಸ್ ಮಾಡಿ ದೊಡ್ಡ ಫ್ರಾಡ್ಗಳನ್ನು AI ತಡೆಬಲ್ಲದು. ಇದು ಒಳ್ಳೆಯದೇ, ಆದರೆ ಅದರ ಅಲ್ಗಾರಿದಮ್ನಲ್ಲಿ ಒಂದೇ ಒಂದು ಸಣ್ಣ ತಪ್ಪಾದರೂ ಸಾಕು, ಇಡೀ ಫಿನಾನ್ಷಿಯಲ್ ಮಾರ್ಕೆಟ್ ಕುಸಿದು ಬಿಡೋ ಅಪಾಯನೂ ಅಷ್ಟೇ ನಿಜ. ಸರಿ, ಟೆಕ್ನಿಕಲ್ ಫೀಲ್ಡ್ ಆಯಿತು. ಈಗ ಕಲೆ, ಕ್ರಿಯೇಟಿವಿಟಿ ಕಡೆ ಬರೋಣ. ಅಂದರೆ ಮನುಷ್ಯನಿಗೆ ಮಾತ್ರ ಸಾಧ್ಯ ಅಂತ ನಾವು ಅಂದುಕೊಂಡಿದ್ದ ಜಾಗ, ಇಲ್ಲೂ ಕೂಡ AI ತನ್ನ ಪ್ರಭಾವ ಬೀರ್ತಾ ಇದೆ. ಅದ್ಭುತವಾದ ಮ್ಯೂಸಿಕ್, ಪೇಂಟಿಂಗ್ಸ್, ಕವಿತೆ ಎಲ್ಲವನ್ನೂ ಮಾಡ್ತಾ ಇದೆ. ಹಾಗಾದರೆ ಪ್ರಶ್ನೆ ಏನಂದ್ರೆ, ಇದು ನಮ್ಮ ಕ್ರಿಯೇಟಿವಿಟಿಗೆ ಸಿಕ್ಕಿರೋ ಒಂದು ಹೊಸ ಟೂಲಾ, ಅಥವಾ ನಮ್ಮ ಭಾವನೆ, ನಮ್ಮ ಅನುಭವದಿಂದ ಹುಟ್ಟೋ ನಿಜವಾದ ಕಲೆಗೆ ಇದೊಂದು ಚಾಲೆಂಜ್ ಆಗ್ತಿದೆಯಾ? ಕೊನೆಗೆ ಎಜುಕೇಷನ್ ಫೀಲ್ಡ್. ಇಲ್ಲಿ ನೋಡಿ, AI ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಅವರವರ ಸ್ಪೀಡ್ಗೆ ತಕ್ಕ ಹಾಗೆ ಪಾಠಗಳನ್ನು ಡಿಸೈನ್ ಮಾಡಬಲ್ಲದು. ಪರ್ಸನಲೈಸ್ಡ್ ಲರ್ನಿಂಗ್ ಅಂತಾರಲ್ಲ, ಅದು ಸಾಧ್ಯ ಆಗುತ್ತೆ. ಆದರೆ ಕ್ಲಾಸ್ ರೂಮ್ನಲ್ಲಿ ಒಬ್ಬ ಟೀಚರ್ ಕೊಡುವ ಆ ಮೋಟಿವೇಶನ್, ಆ ಗೈಡೆನ್ಸ್, ಆ ಹ್ಯೂಮನ್ ಕನೆಕ್ಷನ್, ಅದನ್ನ ಒಂದು ಮೆಷಿನ್ ಯಾವತ್ತಾದ್ರೂ ಕೊಡಕ್ಕೆ ಸಾಧ್ಯನಾ? ಸೊ ನಾವು ನೋಡಿದ ಈ ಸವಾಲುಗಳೆಲ್ಲ ಬರೀ ಸ್ಯಾಂಪಲ್ ಅಷ್ಟೇ. ಇವೆಲ್ಲದರ ಹಿಂದೆ ಈ AI ಯುಗ ತಂದಿಡೋ 5 ದೊಡ್ಡ ಗ್ಲೋಬಲ್ ರಿಸ್ಕ್ಗಳು ಅಡಗಿವೆ. ಇವುಗಳ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು. ಹೌದು, 5. ಇವು ನಮ್ಮ ಮುಂದಿರೋ ಅತಿ ದೊಡ್ಡ ಚಾಲೆಂಜಸ್. ನೋಡಿ, ಈ ರಿಸ್ಕ್ಗಳು ನಮ್ಮ ವೈಯಕ್ತಿಕ ಜೀವನದಿಂದ ಹಿಡಿದು ಇಡೀ ಸಮಾಜದ ಮೇಲೆ ಎಫೆಕ್ಟ್ ಮಾಡುತ್ತೆ. ಜಾಬ್ ಹೋಗುತ್ತೆ ಅನ್ನೋ ಭಯದಿಂದ ಹಿಡಿದು ಟೆಕ್ನಾಲಜಿಯಲ್ಲೇ ಇರೋ ಬಯಾಸ್, ನಾವೇ ಯೋಚನೆ ಮಾಡೋ ಶಕ್ತಿ ಕಳ್ಕೊಳ್ಳೋ ಅಪಾಯ, ನಮ್ಮ ಪ್ರೈವಸಿಗೆ ಬರೋ ಧಕ್ಕೆ, ಇವೆಲ್ಲ ತುಂಬಾನೇ ಸೀರಿಯಸ್ ವಿಷಯಗಳು. ಓಕೆ, ಈ ಚಾಲೆಂಜಸ್ ಎಲ್ಲ ಕೇಳಿ ಭಯ ಆಗ್ಬೋದು, ಆದರೆ ನಾವು ಅಸಹಾಯಕರು ಅಂತ ಖಂಡಿತ ಅಲ್ಲ. ಇದಕ್ಕೆ ಒಂದು ಕ್ಲಿಯರ್ ಆದ ಸೊಲ್ಯೂಷನ್ ಇದೆ. ಒಂದು 3 ಹಂತದ ಆಕ್ಷನ್ ಪ್ಲಾನ್. ಅದರ ಮೂಲಕ ನಾವು ಇದನ್ನು ನಿಭಾಯಿಸ್ಬೋದು. ಈ ದೊಡ್ಡ ಬದಲಾವಣೆಯನ್ನ ನಿಭಾಯಿಸೋ ಜವಾಬ್ದಾರಿ ಬರೀ ಗವರ್ನ್ಮೆಂಟ್ ಅಥವಾ ಕಂಪನಿಗಳದ್ದು ಮಾತ್ರ ಅಲ್ಲ, ಇದು ನಮ್ಮೆಲ್ಲರ ಜವಾಬ್ದಾರಿ. ಇಂಡಿವಿಜುವಲ್ ಆಗಿ, ಆರ್ಗನೈಸೇಷನಲ್ ಲೆವೆಲ್ನಲ್ಲಿ ಮತ್ತೆ ಸೊಸೈಟಿ ಲೆವೆಲ್ನಲ್ಲಿ ಈ 3 ಹಂತಗಳಲ್ಲೂ ನಾವು ಹೇಗೆ ರೆಡಿ ಆಗಬೇಕು ಅಂತ ನೋಡೋಣ. ಮೊದಲನೇ ಸ್ಟೆಪ್, ಅದು ನಮ್ಮಿಂದಲೇ ಶುರು ಆಗಬೇಕು. ಅಂದರೆ ಯಾವಾಗಲೂ ಹೊಸದನ್ನ ಕಲಿಯೋಕೆ ನಾವು ರೆಡಿ ಇರಬೇಕು. AIಗೆ ಏನು ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಕ್ರಿಯೇಟಿವಿಟಿ, ನಮ್ಮ ಎಂಪತಿ, ನಮ್ಮ ಕ್ರಿಟಿಕಲ್ ಥಿಂಕಿಂಗ್, ಈ ಸ್ಕಿಲ್ಗಳನ್ನು ನಾವು ಇನ್ನಷ್ಟು ಶಾರ್ಪ್ ಮಾಡ್ಕೋಬೇಕು. ಆದರೆ ನಾವು ಒಬ್ಬೊಬ್ಬರೇ ಪ್ರಯತ್ನ ಮಾಡಿದರೆ ಸಾಲದು. ಕಂಪ್ನಿಗಳು, ಸಂಸ್ಥೆಗಳು, ಅವುಗಳ ಮೇಲೂ ದೊಡ್ಡ ಜವಾಬ್ದಾರಿ ಇದೆ. ತಮ್ಮ ಎಂಪ್ಲಾಯೀಸ್ಗೆ ಹೊಸ ಸ್ಕಿಲ್ಸ್ ಕಲಿಸೋಕ್ಕೆ ಇನ್ವೆಸ್ಟ್ ಮಾಡಬೇಕು. ಅಷ್ಟೇ ಅಲ್ಲ, ಮನುಷ್ಯ ಮತ್ತು ಮಿಷಿನ್ ಎರಡೂ ಒಟ್ಟಾಗಿ ಚೆನ್ನಾಗಿ ಕೆಲಸ ಮಾಡೋ ಥರ ಒಂದು ಸಿಸ್ಟಮನ್ನು ಅವ್ರು ಕಟ್ಟಬೇಕು. ಮತ್ತು ಕೊನೆಗೆ 3ನೇ ಹಂತ, ಇವೆಲ್ಲವನ್ನು ಒಂದು ಫ್ರೇಮ್ವರ್ಕ್ ಒಳಗೆ ತರೋಕೆ ನಮ್ಮ ಸಮಾಜ ಮತ್ತು ಸರ್ಕಾರಗಳು ಮುಂದೆ ಬರಲೇಬೇಕು. AIಯನ್ನು ಹೇಗೆ ಬಳಸಬೇಕು ಅನ್ನೋದಕ್ಕೆ ಕ್ಲಿಯರ್ ಆದ ರೂಲ್ಸ್ ಬೇಕು. ಟೆಕ್ನಾಲಜಿಯಿಂದ ಕೆಲಸ ಕಳ್ಕೊಂಡವರಿಗೆ ಒಂದು ಸೋಷಿಯಲ್ ಸೇಫ್ಟಿ ನೆಟ್ ಬೇಕು.
ಇದು ಬರೀ ಒಂದು ದೇಶದ ಪ್ರಾಬ್ಲಮ್ ಅಲ್ಲ, ಇದೊಂದು ಗ್ಲೋಬಲ್ ಚಾಲೆಂಜ್. ಹಾಗಾಗಿ ಎಲ್ಲ ದೇಶಗಳು ಒಟ್ಟಿಗೆ ಸೇರಿ ಕೆಲಸ ಮಾಡೋದು ತುಂಬಾನೇ ಮುಖ್ಯ. ಸರಿ, ಹಾಗಾದ್ರೆ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ ಮೇಲೆ ನಮ್ಮ ಮುಂದಿನ ದಾರಿ ಯಾವುದು? ಈ ಹೊಸ AI ಯುಗದಲ್ಲಿ ನಾವು ಗೆಲ್ಲಬೇಕು ಅಂದ್ರೆ ನಮ್ಮ ಫೈನಲ್ ಮಂತ್ರ ಏನಾಗಿರ್ಬೇಕು? ಉತ್ತರ ಇಲ್ಲೇ ಇದೆ ನೋಡಿ. ಇದು ಟೆಕ್ನಾಲಜಿಗೆ ಹೆದರ್ಕೊಂಡು ಕೂರೋ ಟೈಮ್ ಅಲ್ಲ, ಬದಲಿಗೆ ಅದರ ಪವರ್ ಏನು ಅಂತ ಅರ್ಥ ಮಾಡಿಕೊಂಡು ಜವಾಬ್ದಾರಿಯಿಂದ ಸ್ಮಾರ್ಟ್ ಆಗಿ ಅದರ ಜೊತೆ ಹೊಂದಿಕೊಂಡು ಹೋಗೋ ಸಮಯ. ಹಾಗಾದರೆ ಕೊನೆಯದಾಗಿ ಈ ಒಂದು ಪ್ರಶ್ನೆ ಜೊತೆ ಈ ಚರ್ಚೆಯನ್ನು ಮುಗಿಸೋಣ. ಎಲ್ಲವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೋ ಈ ಜಗತ್ತಿನಲ್ಲಿ ನಿಜಕ್ಕೂ ನಮ್ಮನ್ನ ಮನುಷ್ಯ ಅಂತ ಅನ್ಸ್ಕೊಳ್ಳೋವಂತೆ ಮಾಡೋ ಆ ಒಂದು ಸ್ಪೆಷಲ್ ಕ್ವಾಲಿಟಿ ಯಾವುದು? ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?